ನನ್ನ ಹೆಸರು ಎನ್ ಪುಟ್ಟರಂಗಯ್ಯ ಅಂತ. ನಂದು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ದಿನಾಂಕ 21/9/2025 ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಹೊಸದಾಗಿ ಜಿಲ್ಲೆಯಾಗಿರುವ ಚೋಳೂರು ತಾಲೂಕಿನಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಕೆಲವು ಜನ ಇಲ್ಲಿ ಈ ದಿವಸದ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಕುರುಬ ಜನಾಂಗದವರನ್ನು ಸೇರಿಸೋದಕ್ಕೆ ಅವರು ಮೊನ್ನೆ 14ನೇ ತಾರೀಕು ಮೀಟಿಂಗ್ ಕರೆದಿದ್ರು. ಆ ಸಭೆ ಅನಧಿಕೃತವಾಗಿ ರದ್ದಾಗಿರ್ತೈತೆ. ಯಾಕೆಂದರೆ ಇವಾಗ ನಮ್ಮ ಪರಿಶಿಷ್ಟ ಪಂಗಡದ ಜನಾಂಗದಲ್ಲಿ ಇರೋದೇ 3%ಇಂದ 7% ಇದೆ. 7% ವಿದ್ಯಾಭ್ಯಾಸಕ್ಕೆ ಮಾತ್ರ ಇದೆ. ಬಟ್ ಬೇರೆ ಸ್ಕೀಮ್ಗಳಿಗೆ 7% ಸಹ ಅನ್ವಯಿಸ್ತಾ ಇಲ್ಲ. ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕುರುಬ ಜನಾಂಗದವರನ್ನು ತಗೊಬಂದು ನಮ್ಮ ಕಮ್ಯುನಿಟಿಗೆ ಕ್ಷೇತ್ರ ನಮ್ಮಲ್ಲಿ ಓದುವ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮಲ್ಲಿ ಹಿಂದುಳಿದ ನಾಯಕ ಜನಾಂಗದವ್ರಿಗೂ, ಆಮೇಲೆ ನಮ್ಮ ನಾಯಕ ಜನಾಂಗದ ಕೆಲವು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು, ಉದಾಹರಣೆಗೆ ಒಂದು ಅಂಬೇಡ್ಕರ್ ಯೋಜನೆ ಮನೆ ಅಥವಾ ಅಯ್ಯವ್ವ ಯೋಜನೆ ಮನೆ ಅಥವಾ ಒಂದು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೋನುಗಳಾಗಲಿ, ಕಾರುಗಳಾಗಲಿ ಮತ್ತು ಇನ್ನು ಇತರೆ ಸವಲತ್ತುಗಳಿಗೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಸ್ವಾಮಿ, ನೀವು ಇವಾಗೇನು ಜಾತಿ ಗಣತಿ ಮಾಡ್ತಾ ಇದ್ದೀರಿ, ಜಾತಿ ಗಣತಿ ಮಾಡೋದ್ರಿಂದ ತುಂಬ ಸಂತೋಷ. ಯಾಕೆಂದರೆ ಬ್ರಿಟಿಷ್ ಕಾಲದಲ್ಲಿ 1931ನೇ ಇಸ್ವಿನಲ್ಲಿ ಜಾತಿ ಗಣತಿ ಆಗಿರೋದು. ಜಾತಿ ಗಣತಿ ಮಾಡಿರಿ, ತಮಗೆ ಒಳ್ಳೆಯ ಹೆಸರಿರ್ತೈತೆ. ಆದರೆ ನಮ್ಮ ಚೋಳೂರು ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಪರವಾಗಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಲಕ್ಷ ಜನಸಂಖ್ಯೆ ಹೊಂದಿದ್ದೀವಿ. ನಮ್ಮ ಚೋಳೂರು ತಾಲೂಕಿನ ಹೆಚ್ಚಿನ ಜನಸಂಖ್ಯೆ ಇದೆ. ಮತ್ತು ಗೌರಿಬಿದನೂರು ತಾಲೂಕಲ್ಲಿನೂ ಸಹ ಸುಮಾರು 60,000 ಜನ ನಾಯಕ ಜನಾಂಗದವ್ರು ಇದ್ದೀವಿ. ಆದರೆ ನಮ್ಮ ಜನಾಂಗಕ್ಕೆ ಮೀಸಲಿ ಇಟ್ಟಿರುವ ಕ್ಯಾಟಗರಿಯಲ್ಲಿ ನಿಮ್ಮ ಕುರುಬ ಜನಾಂಗದವನು ಸೇರಿಸ್ತಾ ಇರೋದು ನಾವು ಸ್ವಲ್ಪ ನಾವು ಇದನ್ನು ದಯವಿಟ್ಟು ಖಂಡನೆ ಮಾಡ್ತೀವಿ. ದಯವಿಟ್ಟು ತಾವು ಮುಖ್ಯಮಂತ್ರಿಗಳು ಸೂಕ್ತವಾದ ನಿರ್ಧಾರ ತಗೊಂಡು ಇದಕ್ಕೆ ಸೇರಿಸ್ತಿದ್ದಂಗೆ ತಾವು ಇದು ಮಾಡಬೇಕೆಂದು ನಮ್ಮ ಚೋಳೂರು ನಾಯಕ ಸಂಘದ ವಾಲ್ಮೀಕಿ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ.